ಇವತ್ತು ನಮಗೆಲ್ಲರಿಗೂ ಸಾಮಾನ್ಯವಾಗಿರುವಂಥ ಒಂದು ಪ್ರಶ್ನೆ ಏನಪ್ಪ ಅಂತ ನೋಡಬೇಕಾದ್ರೆ, ನಾನು ಪ್ರಾರ್ಥನೆ ಮಾಡಿ ರೋಗ ನೀಗಲಿಲ್ಲ ಅಂದರೆ ಏನಪ್ಪ ಮಾಡೋದು? ನಾನು ಪ್ರಾರ್ಥನೆ ಮಾಡ್ತೀನಿ, ಏನು ವರ್ಕೌಟ್ ಆಗ್ತಿಲ್ಲ, ನಾನು ಯಾಕೆ ಪ್ರಾರ್ಥನೆ ಮಾಡೋದು? ಯಾರಾದರೂ ವರ ಹೊಂದಿದವ್ರನ್ನ ಕರ್ಕೊಂಡು ಬರೋಣ ಅಲ್ವಾ? ಸಹೋದರ ಸಹೋದರಿಯೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ನಮ್ಮ ಕರ್ತವ್ಯ, ರೋಗವನ್ನು ಗುಣಪಡಿಸುವುದು ಕರ್ತನ ಕರ್ತವ್ಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದೇ ನಮ್ಮ ನಂಬಿಕೆ ಆಗಿರಬೇಕು. ಯಾವ ವ್ಯಾಧಿ ಆಗಿರಲಿ, ಸತ್ತ ಶವವಾಗಿರಲಿ, ಕೋಮದಲ್ಲಿರಲಿ, ಐಸಿಯುದಲ್ಲಿರಲಿ, ನಮ್ಮೊಳಗಿರುವಂಥ ನಂಬಿಕೆಯ ಪ್ರಾರ್ಥನೆ ಈ ವರದಿಂದ ಭರಿತರಾಗಿ, ದೇವರೇ ನೀನು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀಯ ಸ್ವಾಮಿ, ನೀನು ನನಗೆ ವಾಗ್ದಾನ ಕೊಟ್ಟಿದ್ದೀಯ ಸ್ವಾಮಿ, ನೀನು ನನಗೆ ವರವನ್ನು ಕೊಟ್ಟಿದ್ದೀಯ ಸ್ವಾಮಿ, ನಾನು ಧೈರ್ಯವಾಗಿ ಇವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸ್ತೇನೆ. ದೇವರೇ ನೀನು ಅವರಿಗೆ ಬಿಡುಗಡೆ ಕೊಡುವುದು ನಿಶ್ಚಯ. ಇದೇ ನಮ್ಮ ನಂಬಿಕೆ ಆಗಿರಬೇಕು ಪ್ರಿಯರಾದವರೇ. ಇವತ್ತು ಅನೇಕರು ಏನು ಹೇಳ್ತಾರೆ, ಹೌದು ಬ್ರದರ್, ನನ್ನ ಸೇವೆಯಲ್ಲಿ ನಾನು ಟ್ರೈ ಮಾಡಿದೆ, ಏನಾಗ್ತಿಲ್ಲ, ಅದಕ್ಕೆ ಯಾಕೆ ಪ್ರಾರ್ಥನೆ ಮಾಡೋದು, ಬಿಟ್ಬಿಟ್ಟೆ. ಇಲ್ಲ 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 ಸಹೋದರ ಸಹೋದರಿಯೇ, ಇದು ಅಂತ್ಯಕಾಲ. ದೇವರು ಪ್ರತಿಯೊಬ್ಬರನ್ನು ಬಲವಾಗಿ ಉಪಯೋಗಿಸ್ತಿದ್ದಾನೆ.